ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಬಂದುಬಿಟ್ಟು ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಅವತ್ತು ದಿನ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನಾವು ಮೇಲ್ಗಡೆ ಕಟ್ಟಡ ಏನು ನಡೆಸಿದ್ದೀವಿ ಅದರದ್ದು ಬಾಗಿಲು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಆ ಬಾಗಿಲು ಪೂಜೆ ಮಾಡ್ತಾ ಅದೊಂದು ನಮ್ಮ ಲೈಫ್ ಸ್ಟೈಲ್ ಜೊತೆ ಒಂದು ಮೆಮೊರಿ ಅಲ್ವಾ. ಸೊ ಹಾಗಾಗಿ ಇದನ್ನು ನಾವು ಮಾಡ್ತಾ ಇರೋದು ಜಸ್ಟ್ ಏನೋ ಒಂದು ಮನೆ ಕಟ್ಟಬೇಕು, ಏನೋ ಒಂದು ಮಾಡಬೇಕು ಅಂತ ಅಲ್ಲ. ಸೊ ನಮ್ಮದೊಂದು ಡ್ರೀಮ್ ಇದೆ, ಏನಾದರೂ ನಮ್ಮದೇ ಆದಂಥ ಅಚೀವ್ಮೆಂಟ್ನ ನಾವು ಮಾಡಬೇಕು ಅನ್ನೋ ಒಂದು ಡ್ರೀಮ್ ಇಟ್ಕೊಂಡೇ ಈ ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ಶ್ರಮ ವಹಿಸಿ ದುಡಿತಾ ಇದ್ದೀವಿ, ಶ್ರಮಪಟ್ಟು ಇದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಪ್ರತಿ ಹೆಜ್ಜೆಗೂ ಕೂಡ ಒಂದೊಂದು ಮೈಲ್ ಸ್ಟೋನ್ ಅಂತ ಇರುತ್ತೆ. ಆ ಒಂದು ಮೈಲ್ ಸ್ಟೋನಲ್ಲಿ ಇದು ಒಂದು ಕೂಡ ನನ್ನ ಲೈಫ್ ಸ್ಟೈಲಲ್ಲಿ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಜನಕ್ಕೆ ಹೊಟ್ಟೆ ಉರಿ ಆಗುತ್ತೆ, ಕೆಲವೊಂದಿಷ್ಟು ಜನಗಳ ಕಣ್ಣು ದೃಷ್ಟಿ ಬೀಳುತ್ತೆ, ಬೇಡ ಹಾಗೆ ಹೀಗೆ ಅಂತ ಒಂದೊಂದು ಸಾರಿ ಅನಿಸುತ್ತೆ, ಅಂದ್ಕೊಳ್ತೀವಿ. ಬಟ್ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆಲ್ಲ ನಾನು ಕಿವಿ ಕೊಡೋದೇ ಇಲ್ಲ. ಯಾಕೆ ಅಂತಂದರೆ ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಆ ದೇವರು ನನ್ನ ಬೆನ್ನಿಂದೆ ಇದ್ದಾನೆ. ನಾನೊಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೊರಟಿದ್ದೀನಿ. ಯಾವುದೇ ಒಂದು ಒಳ್ಳೆ ಕೆಲಸವನ್ನು ನಾವು ಶುರು ಮಾಡ್ಕೊಂಡಿದ್ದೀವಿ, ಒಳ್ಳೆ ಕೆಲಸಕ್ಕೆ ಕೈ ಇಟ್ಟಿದ್ದೀವಿ ಅಂತಂದರೆ ಅದನ್ನು ಧೈರ್ಯವಾಗಿ ನಾವು ಮುನ್ನುಗ್ಗಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಹಿಂದೆ ಯಾವಾಗಲೂ ಕೂಡ ಆ ದೇವರು ಇದ್ದೇ ಇರ್ತಾನೆ ಅಂತ ನಾವು ದೃಢವಾಗಿ ನಂಬಿದ್ದೀವಿ. ಆ ದೃಢ ನಂಬಿಕೆಯೇ ನಮ್ಮನ್ನು ಇವತ್ತು ಇದನ್ನೆಲ್ಲ ಮಾಡೋದಕ್ಕೆ ದಾರಿ ತೋರಿಸಿದೆ ಅಂತಲೇ ಹೇಳ್ಬೋದು. ಸೊ ಇದರಿಂದ ಯಾರೇ ಏನೇ ಮಾಡಿದರೂ ಕೂಡ, ಯಾವುದೇ ಕೆಟ್ಟ ದೃಷ್ಟಿ ಆದರೂ ಬೀಳಲಿ, ಯಾವುದೇ ಒಂದು ಹೊಟ್ಟೆ ಊರಿನಾದರೂ ಇರಲಿ, ಅದು ಯಾವತ್ತೂ ಕೂಡ ನಮಗೆ ಏನೂ ಮಾಡಲಿಕ್ಕಾಗಲ್ಲ ಅನ್ನೋದಷ್ಟೇ. ಸೊ ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧೆ, ಭಕ್ತಿ ಹಾಗೆ ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ತಕ್ಕನಾಗಿ ನಾವು ಕೆಲಸವನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ತಕ್ಕ ಹಾಗೆ ನಾವು ಕನಸನ್ನು ಕಟ್ಟಿದ್ದೀವಿ. ಆ ಕನಸನ್ನು ಕಟ್ತಾ ಆ ಕನಸನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಮುಂದೆ ಸಾಗ್ತಾ ಇದ್ದೀವಿ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೆಲಸ ನಡೀತಾ ಇದೆ. ಮೇಲ್ಗಡೆ ಇದೆಲ್ಲ ಕೆಲಸ, ರೂಮ್ಗಳೆಲ್ಲ ರೆಡಿ ಆಗ್ತಾ ಇದೆ. ಜೊತೆಗೆ ಇವತ್ತು ಬಾಗಿಲಿಡುವಂಥ ಒಳ್ಳೆ ಕೆಲಸದಲ್ಲಿ ನಾವು ತೊಡಗಿದ್ದೀವಿ. ಸೊ ಆ ದೇವರ ಆಶೀರ್ವಾದ ಇರಲಿ, ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ, ನಿಮ್ಮ ಒಂದು ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಇವತ್ತಿನ ಶಿವರಾತ್ರಿ ಹಬ್ಬದ ಆಚರಣೆ ಕೂಡ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಒಂದು ಹರ್ಬಲ್ ಪ್ರಾಡಕ್ಟ್ಸ್ನ ಪರಿಚಯ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಈ ಹರ್ಬಲ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಹ್ಯಾಂಡ್ಮೇಡ್ ಆಗಿರುತ್ತೆ, ಹೋಮ್ ಮೇಡ್ ಆಗಿರುತ್ತೆ. ಕಂಪ್ಲೀಟಾಗಿ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಸೋಪ್ಗಳನ್ನು ಹಾಗೆ ಯಾವುದೇ ಒಂದು ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು ಬಂದುಬಿಟ್ಟು ಸೋಪು ನಾನು ಬೈ ಮಾಡಿರೋದು. ಇದು ಬಂದುಬಿಟ್ಟು ಒಂದು ಸಾಯಿ ಹರ್ಬಲ್ ಪ್ರಾಡಕ್ಟ್ಸ್ ಅವದೇನೆ ಲಿಪ್ ಬಾಮ್ನ ನಾನಿಲ್ಲಿ ಬೈ ಮಾಡಿದ್ದೀನಿ. ಇದೆಲ್ಲ ಬಂದುಬಿಟ್ಟು ಎಲ್ಲಿಂದ ಬೈ ಮಾಡಿದೆ ಅಂತ ನೀವು ಕೇಳ್ಬೋದು. ಇದು ಬಂದುಬಿಟ್ಟು ನಮ್ಮ ಮಸ್ಕಿನಲ್ಲೇ ಇರುವಂಥ ಒಬ್ಬರು ಬ್ಯೂಟಿಷಿಯನ್ ಇವರು. ಸೊ ಪ್ರೊಫೆಷ್ನಲಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ಇವರು ಹರ್ಬಲ್ ಪ್ರಾಡಕ್ಟ್ಸ್ಗಳನ್ನು ಎಲ್ಲದೂ ಕೂಡ ತಾವೇನೇ ಸ್ವತಃ ಕೆಲವೊಂದಿಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಇದನ್ನು ಹ್ಯಾಂಡ್ಮೇಡ್ ಆಗಿಯೇ ರೆಡಿ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಪ್ಯಾರಾಬನ್ಸ್ ಇಲ್ಲ, ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ. 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ, ನಮ್ಮ ಸುತ್ತ ಇರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಇವರು ಪ್ರಾಡಕ್ಟ್ನ ಕಸ್ಟಮೈಸ್ ಮಾಡಿಕೊಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೇ ನಮಗೇನಾದರೂ ಬೇಕು ಅಂತ ಅಂದರೆ, ಯಾವ ರೀತಿ ನಮಗೆ ಸೋಪ್ ಬೇಕು ಅಥವಾ ಯಾವ ರೀತಿ ಕ್ರೀಮ್ ಬೇಕು, ಯಾವ ರೀತಿ ಏರ್ ಆಯಿಲ್ ಬೇಕು, ಆ ರೀತಿ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ನಾವು ಯಾವ ಇಂಗ್ರೀಡಿಯೆಂಟ್ಸ್ನ ಕೇಳ್ತೀವೋ ಅದೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿನೇ ಅವರು ಕಸ್ಟಮೈಸ್ ಮಾಡಿಕೊಡ್ತಾರೆ. ನಾನಿಲ್ಲಿ ತೋರಿಸುವಂಥ ಕ್ರೀಮ್ ಏನಿದೆ ಅಲ್ವಾ, ಇದು ನೈಟ್ ಕ್ರೀಮ್ ಆಗಿರುತ್ತೆ. ಇದು ನನಗೆ ಬೇಕಿತ್ತು. ಸೊ ಇದನ್ನೆಲ್ಲ ನಾನು 100% ನನಗೆ ನ್ಯಾಚುರಲ್ ಆಗಿಯೇ ಇರಬೇಕು ಅಂತ ನಾನು ತುಂಬ ಆಸೆ ಪಡ್ತೀನಿ. ಯಾಕೆಂದರೆ ಮೊದಲಿದ್ದ ಕೂಡ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮನೆಯಲ್ಲೇ ಹೋಮ್ ಮೇಡ್ ಮನೆಮದ್ದುಗಳನ್ನೇ ಯೂಸ್ ಮಾಡಿ ನನ್ನ ಕಂಪ್ಲೀಟಾಗಿ ನ್ಯಾಚುರಲ್ ಇರೋದಕ್ಕೆ ಇಷ್ಟಪಡ್ತಿದ್ದೆ. ಸೊ ಹಾಗಾಗಿ ಇದೆಲ್ಲ ನಾನು ಕೆಲವೊಂದಿಷ್ಟು ನನಗೆ ಬೇಕಿರೋದು ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ. ಇದೇ ರೀತಿ ಏರ್ ಆಯಿಲ್ ಆಗಿರ್ಬೋದು ಅಥವಾ ಲಿಪ್ ಬಾಮ್ ಥರ ಆಗಿರ್ಬೋದು, ಹಾಗೆ
ಯಾವುದಾದ್ರೂ ಕ್ರೀಮ್ ಆಗಿರ್ಬೋದು, ಸೋಪು ಬದಲಾಗಿ ನಾನು ಸೋಪ್ ಪೌಡರ್ನ ಯೂಸ್ ಮಾಡ್ಕೊಳ್ತಾ ಇದ್ದೆ. ಜಸ್ಟ್ ಹರ್ಬಲ್ ಆಗಿ ಹೆಸರುಬೇಳೆ ಪೌಡರ್ ಆಗಿರ್ಬೋದು, ಮೈಸೂರು ದಾಲ್ ಬರುತ್ತಲ್ವ ಅದ್ರ ಪೌಡರ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ಪೌಡರ್ಗಳನ್ನು ನಾನು ಬಾತ್ ಪೌಡರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೆ. ಸೊ ಅದನ್ನು ಅದ್ರ ಬದಲಾಗಿ ಈ ಪ್ರಾಡಕ್ಟ್ಸೇ ನನಗೆ ನಮ್ಮ ಊರಲ್ಲಿನೇ ಈ ಒಂದು ಪ್ರಾಡಕ್ಟ್ಸ್ ರೆಡಿ ಆಗ್ತಾ ಇರೋದು ಕೇಳಿಬಿಟ್ಟು ತುಂಬ ಖುಷಿ ಅನ್ನಿಸ್ತು. ನಮ್ಮೂರವರು ಅನ್ನೋ ಒಂದು ಹೆಮ್ಮೆ ನನಗೆ ಸಿಕ್ತು. ಹಾಗಾಗಿ ಈ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಬೇಕು ಅಂತಂದರೆ ಇವರು ಕೂಡ ನಿಮಗೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿನೇ ಅವರು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಒಂದು ವೇಳೆ ನಿಮಗೇನಾದರೂ ಯಾವ ಥರ ಇಂಗ್ರೀಡಿಯೆಂಟ್ಸು ನಿಮ್ಮ ಸ್ಕಿನ್ ಟೈಪ್ಗೆ ಸರಿ ಹೋಗುತ್ತೋ ಅದೇ ಥರದ್ದೇ ನಮಗೆ ಬೇಕು ಅಂತ ಕೇಳಿದರೆ ಅವರು ಮಾಡಿಕೊಡ್ತಾರೆ. ನಾನಿಲ್ಲಿ ನೀಮ್ ಮತ್ತು ತುಳಸಿದು ಕೇಳಿದ್ದೆ, ಅವರು ನನಗೆ ಅದನ್ನೇ ಕಸ್ಟಮೈಸ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇದು ಏರ್ ಆಯಿಲ್ ನಾನು ಈಗ ಓಪನ್ ಮಾಡಿ ತೋರಿಸಿರೋದು. ಇದು ಕೂಡ 100% ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಅವರು ಭೃಂಗರಾಜ್ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಅಲೋವೆರಾ ಆಗಿರ್ಬೋದು, ಇದೆಲ್ಲದೂ ಕೂಡ ರೋಸ್ಮೆರಿ ಲೀವ್ಸ್ ಆಗಿರ್ಬೋದು, ಎಲ್ಲದೂ ಯೂಸ್ ಮಾಡಿ ಅದನ್ನು ರೆಡಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಅದು ಇಷ್ಟ ಆಯಿತು. ಅದ್ರ ಜೊತೆ ಶಾಂಪು ಕೂಡ ಅವರು ರೆಡಿ ಮಾಡಿದ್ದಾರೆ. ಹಾಗೆ ಹೆನ್ನ ಪೌಡರ್ ಏನು ಬರುತ್ತಲ್ವ ಅದು ಕೂಡ 100% ನ್ಯಾಚುರಲ್ ಆಗಿರುವಂಥ ಏನು ಬೀಟ್ರೂಟ್ ಪೌಡರ್ ಆಗಿರ್ಬೋದು, ಇಬಿಸ್ಕಸ್ ಪೌಡರ್ ಆಗಿರ್ಬೋದು, ಅದೆಲ್ಲ ಯೂಸ್ ಮಾಡಿ ನ್ಯಾಚುರಲ್ ಆಗಿರೋ ಹೆನ್ನ ಪೌಡರ್ನು ಕೂಡ ರೆಡಿ ಮಾಡಿದ್ದಾರೆ. ಸೊ ನನಗೆ ಇವಾಗ ನೆಸೆಸಿಟಿ ಇರುವಂಥದ್ದು ಮಾತ್ರ ನಾನು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ತೊಗೊಳ್ಬೋದು. ಉಪ್ಟನ್ ಸೋಪು, ಮುಲ್ತಾನಿ ಮಿಟ್ಟಿ ಸೋಪು, ಚಂದನ್ ಸೋಪು, ರೈಸ್ ಸೋಪು, ಈ ರೀತಿ ಕಸ್ಟಮೈಸ್ಡ್ ಸೋಪ್ ಅಂತಲೇ ಕೊಟ್ಟಿದ್ದಾರೆ. ಕಸ್ಟಮೈಸ್ಡ್ ಅಂತ ಅಂದರೆ ಈಗ ನಿಮಗೆ ಹಲ್ದಿ ಫಾರ್ ಎಕ್ಸಾಂಪಲ್ ನಿಮಗೆ ಟರ್ಮರಿಕ್ ಮಾತ್ರ ಯೂಸ್ ಮಾಡಿ ನಮಗೆ ಮಾಡಿಕೊಡಿ, ರೈಸ್ ವಾಟರ್ ಮಾತ್ರ ಯೂಸ್ ಮಾಡಿ ಮಾಡಿಕೊಡಿ, ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಇಂಗ್ರೀಡಿಯೆಂಟ್ಸ್ ಯಾವುದು ನಿಮ್ಮ ಸ್ಕಿನ್ ಟೈಪ್ಗೆ ಸರಿ ಹೋಗುತ್ತೋ ಅದೇ ಥರದ್ದೇ ನಮಗೆ ಕಸ್ಟಮೈಸ್ ಮಾಡಿಕೊಡಿ ಅಂದರೆ ಅವರು ತಾವೇ ಸ್ವತಃ ಅದನ್ನು ಕಸ್ಟಮೈಸ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಹಾಗೇನಾದರೂ ನಿಮಗೆ ಬೇಕು ಅಂತ ಅನಿಸಿದರೆ ಈ ಸ್ಕ್ರೀನ್ ಮೇಲೇ ನಾನು ನಮಗೆ ಅವರ ನಂಬರ್ನ ಕೊಟ್ಟಿರ್ತೀನಿ. ನಿಮಗೆ ಬೇಕು ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅವರು ಪ್ರೊಫೆಷ್ನಲ್ಲಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ಅವ್ರದ್ದೇ ಆದಂಥ ಸ್ವಂತ ಪಾರ್ಲರ್ ಕೂಡ ಇದೆ ಮಸ್ಕಿನಲ್ಲಿ, ಸಮನ್ವಿ ಬ್ಯೂಟಿ ಪಾರ್ಲರ್ ಅಂತ. ಬೇಕು ಅಂತಂದರೆ ನಮ್ಮ ಸುತ್ತಮುತ್ತ ಮಸ್ಕಿನಲ್ಲಿ ಇರೋರು ಯಾರಾದರೂ ನನ್ನ ವಿಡಿಯೋ ನೋಡಿಬಿಟ್ಟು ನೀವು ಭೇಟಿ ಆಗಬೇಕು ಅಂತಂದರೆ ಅವರ ಬ್ಯೂಟಿ ಪಾರ್ಲರ್ಗೆ ಹೋಗಿಬಿಟ್ಟು ಕೂಡ ಭೇಟಿ ಆಗ್ಬೋದು. ಅಲ್ಲೇ ನಿಮಗೆ ಡೈರೆಕ್ಟಾಗಿಯೇ ಅವರು ಸಿಗ್ತಾರೆ. ನಿಮಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಕೇಳಿಬಿಟ್ಟು ತೊಗೊಳ್ಬೋದು. ಹಾಗೆ ಈ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಈ ರೀತಿ ನಮಗೆ ಕಸ್ಟಮೈಸ್ ಮಾಡಿಕೊಡಿ ಅಂತ ಕೇಳಿದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡಿ ಕೊರಿಯರ್ ಕೂಡ ಮಾಡಿ ಕಳಿಸ್ತಾರೆ. 100% ಇವರು ಟ್ರಸ್ಟೆಡ್ ಆಗಿರ್ತಾರೆ. ಸೊ ನಮ್ಮ ಊರವರೇ ಆಗಿರೋದ್ರಿಂದ ನಾನೇ ಇದಕ್ಕೆ ನಿಮಗೆ ಟ್ರಸ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಬೇಕು ಅಂತಂದರೆ ಈ ಸ್ಕ್ರೀನ್ ಮೇಲೆ ತೋರಿಸುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಏನು ಮಾಡತ್ತೀರಮ್ಮ ಸಮ? ಜೀಜಿಗೆ ರೆಡಿ ಆದ್ವಾ ಉತ್ತರಾಣಿ ಕಡ್ಡಿ? ಸರಿ ಸರಿ. ನೋಡಿ ಫ್ರೆಂಡ್ಸ್, ಇವತ್ತು ಶಿವರಾತ್ರಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಎಲ್ಲದು ತಯಾರಿ ಮಾಡ್ಕೊಳ್ತಿದ್ದೀವಿ. ಇದು ಸಾತ್ಗೆ 2, ಸಮ್ಗೆ 2, ನಿಮ್ಗೆ 2, ಇನ್ನೂ 2 ಮಾಡ್ಕೊಂಬಿಡ್ರಿ ಅಲ್ಲಿ ಮತ್ತೆ. ಎಲ್ಲರೂ ನಡಿವು 5 ಮಾಡಿಬಿಡ್ರಿ, ಇಲ್ಲ ಅಂದ್ರೆ 2 ಸಾಕು, 2 ಬೆಳಗೋದು. ಅಲ್ಲಿ 2 ಇಟ್ಕೊಂಡ್ಬಿಡ್ರಿ ಜೇಜಿಗೆ. ನೋಡಿ ಈ ರೀತಿ ಮುಳ್ಳನ್ನೆಲ್ಲ ತೆಗೆದು ಕೊಟ್ಟರೆ ಅದಕ್ಕೆ ಹತ್ತಿಗೆ ಸುತ್ತಾರೆ ನಮ್ಮ ಸಾತು ಸಮ ಅಲ್ಲಮ್ಮ. ಅವರು ಈಗಲಿದ್ದ ಎಲ್ಲ ಕಲ್ತ್ಕೊಳ್ತಾರೆ, ದೊಡ್ಡವರಾಗಿಂದ ಎಲ್ಲದು ನಮ್ಮ ಸಂಸ್ಕೃತಿ ಎಲ್ಲದು ಉಳಿಬೇಕು ಅಂತ ಹೇಳ್ಬಿಟ್ಟು. ಹೌದೌದೌದು. ನನ್ನ ಕೆಲಸದ ನಾವು ಶಿವರಾತ್ರಿ ಹಬ್ಬವನ್ನು ಸಂಜೆ ಹೊತ್ತಿಂದ ಶುರು ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಮತ್ತೆ ಸಂಜೆ ಹೊತ್ತು ಬೆಳಗ್ಗೆ ಎಲ್ಲ ಪೂಜೆ ಮಾಡಿ ಬಾಗಿಲು ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಮತ್ತೆ ಸಂಜೆ ಹೊತ್ತು ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ದೇವ್ರ ಪೂಜೆ ಮಾಡಿ, ಹಾಗೆ ಈಗ ಹೊರಗಡೆ ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕೂಡ ಪೂಜೆಯನ್ನು ಮಾಡ್ಕೊಳ್ತೀವಿ. ಮನೆಯಲ್ಲೂ ಕೂಡ ನಮ್ಮದು ಈಶ್ವರ ಲಿಂಗು ಇದೆ, ಅಲ್ಲೇ ಪೂಜೆ ಮಾಡಿಕೊಂಡು ಸ್ವಲ್ಪ ಅಭಿಷೇಕ ಈ ರೀತಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದಾಗಿದ ನಂತರ ಶಿವನಿಗೆ ಇಷ್ಟವಾಗಿರುವಂಥ ಬಿಲ್ವಪತ್ರೆಯನ್ನು ಅರ್ಪಿಸಿ, ಜೊತೆಗೆ ಮನೆಯಲ್ಲಿ ಕೆಲವೊಂದಿಷ್ಟು ಹಣ್ಣು ಹಂಪಲು ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಅದನ್ನೇ ನೈವೇದ್ಯವಾಗಿ ಮಾಡಿಕೊಂಡು, ಸ್ವಲ್ಪ ನೈವೇದ್ಯಕ್ಕೆ ನಾನು ಸಬ್ಬಕ್ಕಿ ಪಾಯಸವನ್ನು ಮಾಡಿದ್ದೆ, ಕೀರು.
ಸೊ ಅದೇ ಶ್ರೇಷ್ಠ ಅಂತ ಹೇಳ್ತಾರೆ, ಹಾಲಿನ ಖೀರು ಎಲ್ಲದು. ಸೊ ಹಾಗಾಗಿ ಅದನ್ನೇ ನಾನು ನೈವೇದ್ಯವಾಗಿ ಮಾಡ್ಕೊಂಡಿದ್ದೆ. ಉಳಿದಿದ್ದು ಫಲಾಹಾರ ಆಗಿ ನಾವು ಇಡ್ತೀವಿ. ಸೊ ಅದನ್ನೇ ಇಲ್ಲಿ ಇಟ್ಟಿದ್ದೆ. ಜೊತೆಗೆ ಇವತ್ತು ಏನಪ್ಪ ಅಂತಂದರೆ ನಾವು ಉಪವಾಸ ಅದೆಲ್ಲ ಮಾಡಲ್ಲ. ಸ್ವಲ್ಪ ಅದು ಅಭ್ಯಾಸ ಇಲ್ಲ, ನನಗೂ ಅಭ್ಯಾಸ ಇಲ್ಲ, ಯಜಮಾನ್ರಿಗೂ ಅಭ್ಯಾಸ ಇಲ್ಲ. ಉಪವಾಸ ಹಾಗೇ ನಾವು ಮನೆಯಲ್ಲಿ ಉಪವಾಸ ಇರ್ತೀವಿ. ಕೆಲವೊಂದು ಟೈಮ್ ಏನಾದರೂ ಅವಶ್ಯ ಬಿದ್ದರೆ, ಅಂದರೆ ಏನಪ್ಪ ಅಂತಂದರೆ ಟೈಮ್ ಸಾಲ್ತಿಲ್ಲ ಅಂತಂದರೆ ಆರಾಮಾಗಿ ಸ್ವಲ್ಪ ಹೊತ್ತು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ವಿ ಅಂದರೆ ಆ ಟೈಮಲ್ಲಿ ಉಪವಾಸ ಇದ್ದೇ ಬಿಡ್ತೀವಿ. ಬಟ್ ಇಂಥ ಟೈಮಲ್ಲಿ ಉಪವಾಸ ಇರಲೇಬೇಕು ಅಂತ ಅಂದ್ಕೊಂಡು ಇರೋವಂಥ ಸ್ವಲ್ಪ ಮನಸ್ಥಿತಿ, ಅಷ್ಟು ಗಟ್ಟಿ ಮನಸ್ಸು ಇನ್ನೂ ಮಾಡಿಲ್ಲ. ಸೊ ಒಂದೊಂದು ಸಾರಿ ಅಂದ್ಕೊಳ್ತೀನಿ ಆ ರೀತಿ ಉಪವಾಸ ಎಲ್ಲ ಮಾಡಬೇಕು ಅಂತ. ಬಟ್ ಸಾಧ್ಯ ಆಗಿಲ್ಲ ಇದುವರೆಗೂ. ಕೆಲವೊಂದಿಷ್ಟು ಅಂದರೆ ಈ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆ ಎಲ್ಲ ಮಾಡ್ತೀನಲ್ವ, ಆ ಟೈಮಲ್ಲಿ ಮಾತ್ರ ಅದೊಂದು ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಉಳಿದಿರೋ ಟೈಮಲ್ಲಿ ಯಾವುದೂ ಕೂಡ ನಾನು ಉಪವಾಸ ಅದೆಲ್ಲ ಮಾಡಿಲ್ಲ. ಈ ಟೈಮಲ್ಲಿ ಶಿವರಾತ್ರಿ ದಿನದಲ್ಲಿ ಜಾಗರಣೆ ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಅದೊಂದು ಆದರೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಆಗ್ತಾಯಿಲ್ಲ. ನೋಡೋಣ ಮುಂದೆ ಫ್ಯೂಚರಲ್ಲಿ. ಬಟ್ ಇವಾಗ ಸ್ವಲ್ಪ ನನ್ನ ಹೆಲ್ತ್ ಸ್ವಲ್ಪ ತುಂಬ ಕಡಿಮೆ ಇರೋದ್ರಿಂದ, ಅಂದರೆ ಹೆಲ್ತ್ ವೈಸ್ ನಾನು ಸ್ವಲ್ಪ ವೀಕ್ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಷ್ಟ ಆಗಬಾರ್ದು ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳ್ತಾರೆ ಯಜಮಾನ್ರು. ಮುಂದೆ ಏನಾದರೂ ಆ ರೀತಿ ನಾನು ಸ್ಟ್ರಾಂಗಾಗಿ ಇದ್ಬಿಟ್ಟು ಈ ಥರದ್ದೆಲ್ಲ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಆ ದೇವರೇ ಶಕ್ತಿ ಕೊಡಲಿ ನನಗೆ, ಇನ್ನಷ್ಟು ನಾನು ಸ್ಟ್ರಾಂಗ್ ಆದೆ ಇದನ್ನೆಲ್ಲ ನಾನು ಮಾಡ್ಕೊಳ್ಬೋದು ಎಲ್ಲರ ಥರ ಅಂತ ಅಂದ್ಕೊಳ್ತೀನಿ. ಸೊ ಈಗ ಹೊರಗಡೆ ನಾವು ಒಂದು ತುಂಬಿದ ತಂಬಿಗೆ ಎಲ್ಲ ಇಟ್ಬಿಟ್ಟು ಅದನ್ನೇ ನಾವು ಶಿವನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಕೋತೀವಿ. ಈ ರೀತಿ ವಿಂಡೋನಲ್ಲಿ ಅಥವಾ ಎಲ್ಲಾದರೂ ಪ್ಲೇಸ್ ಇರೋ ಕಡೆ ಈ ರೀತಿ ಮಾಡ್ಕೊಳ್ಳೋದು. ಸಂಜೆ ಹೊತ್ತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕಿ ಕೆಳಗಡೆ ಕಳಶ ಇಡೋದಕ್ಕೆ ಎಲ್ಲದೂ ಕೂಡ ರೆಡಿ ಮಾಡಿಕೊಂಡು ಇವಾಗ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ನಮ್ಮ ಮಸ್ಕಿ ಮಲಯ ಬೆಟ್ಟ, ಅಲ್ಲಿ ಕೂಡ ತುಂಬಾ ರಶ್ ಇರುತ್ತೆ ಶಿವರಾತ್ರಿ ಹಬ್ಬದ ದಿನ. ಮಲಯ ಅಂದ್ರೇ ನಮಗೆ ಶಿವನೇ. ಸೊ ಹಾಗಾಗಿ ಎಲ್ಲರೂ ಅಲ್ಲಿಗೂ ಹೋಗ್ತಾರೆ. ಇವನ್ ಊರಲ್ಲಿನೇ ಸ್ವಲ್ಪ ನಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೇ ಮಲ್ಲಯ್ಯನ ದೇವಸ್ಥಾನ ಇದೆ, ಅಲ್ಲಿಗೂ ಹೋಗ್ತಾರೆ. ನಾವು ಕೂಡ ಇಲ್ಲಿ ಎಲ್ಲ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಗೇ ಹೋಗೋದು ದೇವಸ್ಥಾನಕ್ಕೆ. ಸೊ ಈ ರೀತಿ ಮನೆಯಲ್ಲಿ ನಾವು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಅದಾಗಿದ ನಂತರ ಹೊರಗಡೆ ದೀಪವನ್ನು ಹಚ್ಚಿಬಿಟ್ಟು ಬಾಗಿಲಲ್ಲಿ ಒಂದು ಕಡೆ ಈ ರೀತಿಯಾಗಿ ತಂಬಿಗೆಯನ್ನು ಇಟ್ಬಿಟ್ಟು ಅಲ್ಲಿ ಕೂಡ ಶಿವನ ಪೂಜೆ ಅಂತ ಹೇಳ್ಬಿಟ್ಟು ಮಾಡಿ ಅಲ್ಲಿ ಬಿಲ್ವಪತ್ರೆ ಏರಿಸೋದು. ಏನು ಶಿವನಿಗೆ ಇಷ್ಟನೋ ತುಂಬೆ ಹೂವು ಆಗಿರ್ಬೋದು, ಕೆಲವೊಂದಿಷ್ಟು ಜನ ಕೆಲವೊಂದು ಥರ ಮಾಡ್ತಾರೆ. ಸೊ ನಮಗೆ ಮಾತ್ರ ಬಿಲ್ವಪತ್ರೆ ಮತ್ತು ತುಂಬೆ ಹೂವು ಸಿಕ್ಕರೆ ತುಂಬೆ ಹೂವು ಅದನ್ನು ಹಾಕ್ತೀವಿ. ಈ ಸರಿ ಇರಲಿಲ್ಲ, ಹಾಗಾಗಿ ಹಾಕಿರಲಿಲ್ಲ. ಕೆಲವೊಂದಿಷ್ಟು ನಮಗೆ ಮನೆಯಲ್ಲಿ ಮೊದಲಿಂದ ಹಿರಿಯರು ಏನು ಮಾಡ್ಕೊಂಬಂದಿದ್ದಾರೆ ಆ ಪದ್ಧತಿ ಥರ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಷ್ಟೊತ್ತಿನಲ್ಲಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಮಾಡಿ ಅದನ್ನೇ ಫಲಾಹಾರವನ್ನು ನಾವು ಸೇವಿಸ್ತೀವಿ. ಈ ರೀತಿ ನಮ್ಮ ಶಿವರಾತ್ರಿ ಹಬ್ಬದ ಆಚರಣೆಯನ್ನು ಮಾಡ್ಕೊಳ್ತೀವಿ. ಸೊ ಅದೆಲ್ಲದಕ್ಕೂ ಕೂಡ ಮಕ್ಕಳಿಗೆಲ್ಲ ಗೊತ್ತಿರಲಿ ಅಂತ ಪ್ರತಿಯೊಂದನ್ನು ಕೂಡ ಮಕ್ಕಳ ಜೊತೆನೇ ಕರೆಸ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೊಳ್ತೀವಿ. ನಮ್ಮ ಮಕ್ಕಳಿಗೂ ಕೂಡ ಅಷ್ಟೇ ಈ ರೀತಿ ಯಾವುದೇ ಪೂಜೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವೇನೇ ಮಾಡ್ತೀವಂದ್ರೂ ನಮ್ಮ ಜೊತೆ ಅವರು ಭಾಗಿಯಾಗಿರ್ತಾರೆ. ಅದೊಂದು ಖುಷಿ ಹೆಮ್ಮೆ ವಿಷಯ ಅಂತ ಹೇಳ್ಬೋದು ನನ್ನ ಮಕ್ಕಳ ಬಗ್ಗೆ. ಸೊ ಈ ರೀತಿ ನಾವು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ನೀವೆಲ್ಲ ಹೇಗೆ ಆಚರಣೆ ಮಾಡ್ಕೊಳ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಶಿವರಾತ್ರಿ ಹಬ್ಬ ಕಳೆದಿದ್ದ ನಂತರ ನಾನು ತುಂಬ ದಿನಗಳಾದಮೇಲೆ ವಿಡಿಯೋಸ್ನ ಹಾಕ್ತಾಯಿದ್ದೀನಿ. ಪ್ರತಿ ವರ್ಷ ಕೂಡ ಹೀಗೆ ನಾವು ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. ಸಾಧ್ಯವಾದಷ್ಟು ದಿನೇ ಈ ಪೂಜೆ, ಈ ರೀತಿ ಏನೇ ರಥಗಳಾಗಿರ್ಬೋದು, ಹಬ್ಬಗಳಾಗಿರ್ಬೋದು, ಈ ರೀತಿ ಆಚರಣೆಗಳು ಆವಾಗವಾಗ ಬರೋದೇ ನಮ್ಮನ್ನು ಒಂದು ರೀತಿಯಿಂದ ಪಾಸಿಟಿವ್ ಎನರ್ಜಿಯನ್ನು ತುಂಬಲಿಕ್ಕೆ ಅಂತ ನನಗೆ ಅನಿಸುತ್ತೆ. ಇದನ್ನೆಲ್ಲ ಮಾಡಿದಾಗ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ, ಅದೊಂಥರ ಏನೋ ಮನಸ್ಸಿಗೆ ತುಂಬಾ ಶಾಂತವಾಗಿದೆ ನಮಗೆ ಅನ್ನೋ ಥರ ನನಗೆ ಫೀಲ್ ಕೊಡುತ್ತೆ. ಸೊ ಹಾಗಾಗಿ ಅಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಬಂದು ನನ್ನ ಮಾತ್ರ ಪಾಸ್ ಆಗಿಬಿಡುತ್ತೇನೋ ಅನ್ನೋ ಥರ ಅನಿಸ್ಬಿಡುತ್ತೆ.
ಸೊ ಅದು ಎಲ್ಲ ಹಬ್ಬ ಹುಣ್ಣಿಮೆ ಈ ಥರ ಮಾಡಿರೋದೇ ಹಿರಿಯರು ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ. ದೇವರ ಹೆಸರಲ್ಲಿ ನಾವು ಈ ರೀತಿ ನಮಗೆ ಸಾಧ್ಯವಾದಷ್ಟು ನಮ್ಮ ಭಕ್ತಿಯನ್ನು ಇಟ್ಕೊಂಡು ನಮ್ಮ ಒಂದು ನಂಬಿಕೆಯನ್ನು ಇಟ್ಕೊಂಡು ಮಾಡಿರ್ತೀವಲ್ವ, ಅದೇನೇ ನಮಗೆ ಮನಸ್ಸಿಗೆ ಶಾಂತಿ ಕೊಡೋದು, ಸಮಾಧಾನ ಕೊಡೋದು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಮಗೂ ಕೂಡ ಇದೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ, ಖುಷಿ, ಸಂತೋಷ ಎಲ್ಲದೂ ಕೂಡ, ಅದರಲ್ಲೂ ಕೂಡ ಕುಟುಂಬ ಎಲ್ಲ ಸೇರಿಬಿಟ್ಟು ಈ ಥರ ಹಬ್ಬದ ಆಚರಣೆ ಎಲ್ಲ ಮಾಡಿಕೊಂಡಾಗ ಅದು ಕೂಡ ಪ್ರತಿದಿನ ಇರೋ ದಿನಗಳೇ ಬೇರೆ, ಹಬ್ಬ ಹರಿದಿನಗಳಲ್ಲಿ ಇರೋವಂಥ ಆ ಕ್ಷಣಗಳೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಅದೊಂಥರ ಸಮಾಧಾನ ಕೊಡುತ್ತಲ್ವ, ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಹಾಗೆ ಒಂದು ಎನರ್ಜೆಟಿಕ್ ಹೇಗಿರುತ್ತೆ ಅಂತಂದರೆ, ಹಬ್ಬ ಅಂದ ಕೂಡಲೇ ನಾವು ಏನೋ ಸ್ಪೆಷಲ್ ಅಂತಲೇ ಫೀಲ್ ಇಟ್ಕೊಂಡಿರ್ತೀವಲ್ವ, ಆ ಫೀಲನ್ನೇ ನಮಗೆ ಬೇರೆ ಥರನೇ ಖುಷಿಯನ್ನು ತಂದುಕೊಡುತ್ತೆ ನೋಡಿ. ಸೊ ಇದು ನನಗೆ ಈ ರೀತಿ ಅನಿಸುತ್ತೋ ಅಥವಾ ಎಲ್ರಿಗೂ ಕೂಡ ನಿಜ ಅಂತ ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸಿ, ನಿಮಗೂ ಹೇಗೆ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರಲಿ ಅಥವಾ ಮನೆಯಲ್ಲೇ ಏನೇ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ, ಅದೊಂಥರ ವೈಬ್ರೇಷನ್, ಅದು ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತೀವಲ್ವ. ಸೊ ಆ ರೀತಿ ಅದು ಕೆಲವೊಬ್ಬರಿಗೆ ಏನಾಗುತ್ತೆ, ಈ ಥರ ಏನೇ ಇದ್ದರೂ ಕೂಡ ಅವ್ರ ಮೈಂಡಲ್ಲಿ ಒಂದು ಸೆಟ್ ಮಾಡ್ಕೊಂಡಿರ್ತಾರೆ ಅವರು, ಅದು ಒಳ್ಳೆಯದು, ನನಗೆ ಒಳ್ಳೇದಾಗ್ತಾ ಇದೆ ಅಂತ ಸೆಟ್ ಮಾಡಿಕೊಂಡ್ರೆ ಅದೇ ರೀತಿ ಆಗ್ತಾ ಇರುತ್ತೆ. ಅದರಿಂದ ನಮಗೆ ಚೆನ್ನಾಗಿಯೇ ಇದೆ ಅಂತ ಅಂದ್ಕೊಂಡ್ರೆ ಚೆನ್ನಾಗಿಯೇ ಇರುತ್ತೆ. ಕೆಲವೊಬ್ಬರಿಗೆ ಏನೇ ಮಾಡಿದರೂ ಕೂಡ ನನಗೆ ಏನೂ ಇಲ್ಲ ಅನ್ನೋ ಥರ ಮನೋಭಾವ ಇಟ್ಕೊಂಡ್ರೆ ಅದೇ ರೀತಿಯೇ ಆಗ್ತಾ ಇರುತ್ತೆ. ಕೆಲವೊಬ್ಬರು ಮನೋಭಾವದ ಮೇಲೆ ಹೋಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನಮಗಂತೂ ಈ ಥರ ಏನಾದರೂ ಮಾಡಿಕೊಂಡಾಗ ಅದೇನೋ ಒಂಥರ ಸಮಾಧಾನ, ಅದರಿಂದ ದೇವರ ಆಶೀರ್ವಾದ ನಮಗೆ ಸಿಕ್ತು, ವಿ ಆರ್ ಬ್ಲೆಸ್ಡ್ ಅಂತಲೇ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಪದೇ ಪದೇ ನಾನು ಹೇಳ್ತಾನೆ ಇರ್ತೀನಿ, ಈ ರೀತಿ ಎಲ್ಲ ಪೂಜೆ ಪುನಸ್ಕಾರ ದೇವಸ್ಥಾನಗಳಿಗೆ ಹೋಗಿ ಬಂದಾಗ ನನಗೆ ಖುಷಿ ಕೊಡುತ್ತೆ. ಆ ಒಂದು ಪಾಸಿಟಿವ್ ವೈಬ್ರೇಷನ್ ನನ್ನಲ್ಲಿ ಬಂದೇ ಬರುತ್ತೆ. ಇನ್ನೊಂದಿಷ್ಟು ಏನಾದರೂ ಮಾಡಲಿಕ್ಕೆ ಆ ಧೈರ್ಯ ಕೂಡ ಸಿಗುತ್ತೆ, ಅದನ್ನೇ ನಾನು ನಂಬಿದ್ದೀನಿ. ಸೊ ಇವತ್ತು ನಮ್ಮ ಆಚರಣೆ ಹೀಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.